ಓಂ ನಮೋ ನಾರಾಯಣಾಯ. ಮಿಥುನ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಯಾವೆಲ್ಲ ಗ್ರಹ ಸ್ಥಿತಿಯಿಂದ ಏನೆಲ್ಲ ಪ್ರಭಾವ ಆಗುತ್ತೆ ಹಾಗೂ ಏನೆಲ್ಲ ಪರಿಹಾರಗಳನ್ನ ನೀವು ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತಿದ್ದೇನೆ. ಮಿಥುನ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ತುಂಬಾ ಚಾಲೆಂಜಸ್ ಬರುತ್ತೆ, ಪರೀಕ್ಷೆಗಳನ್ನ ನೀವು ಎದುರಿಸಬೇಕಾಗತ್ತೆ. ಈ ತಿಂಗಳು ನೀವು ಧೈರ್ಯನ ಕಳ್ಕೊಂಡಿರ್ತೀರಾ. ಧೈರ್ಯ ಕಳ್ಕೊಂಬೇಡಿ. ನೀವ್ ಯಾರನ್ನು ಕೂಡ ನಂಬಲ್ಲ. ನಿಮ್ ಲೈಫ್ ಪಾರ್ಟ್ನರ್ಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಯಾರನ್ನು ಕೂಡ ನಂಬಲ್ಲ. ಯಾಕೆ ಅಂತಂದ್ರೆ ನಿಮ್ಗೆ ಲೈಫ್ ಮೇಲೆ ಭಯ ಇರುತ್ತೆ. ಏನು ಚಿಂತೆಗೊಳಗಾಗ್ಬೇಡಿ. ಪ್ರೆಸೆನ್ಸ್ ಆಫ್ ಮೈಂಡ್ ಏನಿರುತ್ತೆ ಅದರಂತೆ ನಡೀರಿ, ಎಲ್ಲ ಒಳ್ಳೇದಾಗತ್ತೆ. ನಿಮ್ಗೆ ನಿಮ್ ತಂದೆ ಆಸ್ತಿ ಕಮ್ಮಿ ಬಂತು ಅಂತ ಬೇಜಾರಿರುತ್ತೆ, ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡಿ. ನಿಮ್ಗೆ ಏನೇನ್ ಸಿಗ್ಬೇಕು ಅಂತ ದೇವ್ರ ಲೀಲೆಯಂತೆ ನಿಶ್ಚಯ ಆಗಿರುತ್ತೆ, ಅದರಂತೆ ಪ್ರಕೃತಿ ನಡೆಸುತ್ತೆ. ನೀವೇನು ಕೂಡ ಕೆಟ್ಟದಾಗಿ ಯೋಚನೆ ಮಾಡ್ಬೇಡಿ. ಯಾರೆಲ್ಲ ಭೂಮಿ ಮನೆನ ಖರೀದಿಸ್ಬೇಕು ಅವರೆಲ್ಲ ಈ ತಿಂಗಳು ಖರೀದಿಸ್ಬೇಡಿ. ತಿಂಗಳು ಮುಂದಕ್ಕೆ ಹಾಕ್ಬೇಡಿ. ನಿಮ್ಗೆ ಒಂದೇ ಒಂದು ಟೆನ್ಷನ್ ಇರುತ್ತೆ, ನನ್ ಕೆಲ್ಸದಿಂದ ಬೇರೆಯವ್ರು ತೆಗ್ದಾಕ್ತಾರ ನನ್ನನ್ನ ಅಂತ ಯೋಚನೆ ಮಾಡ್ತಿರ್ತೀರಾ. ಖಂಡಿತ ಯಾರು ಕೂಡ ನಿಮ್ಮನ್ನ ಮುಟ್ಟಕ್ಕಾಗಲ್ಲ. ದೈವ ಕೃಪೆ ನಿಮ್ ಮೇಲೆ ಯಾವಾಗ್ಲೂ ಕೂಡ ಇರುತ್ತೆ. ಬೇರೆಯವ್ರನ್ನ ತೆಗ್ದಾಕಿದ್ರು ಕೂಡ ನಿಮ್ಮನ್ನ ಕೆಲ್ಸದಿಂದ ತೆಗ್ದಾಕಲ್ಲ. ಬೇಕಿದ್ರೆ ನೀವೇ ಕಾದು ನೋಡಿ, ಎಲ್ಲ ಒಳ್ಳೇದಾಗತ್ತೆ. ಪ್ರತಿದಿನ ನೀವು 101 ಸತಿ ಓಂ ಜೈ ಶ್ರೀರಾಮ್ ಅಂತ ಬರೆಯೋದ್ರಿಂದ ಹಾಗೂ ಶನಿವಾರದಂದು ಕಪ್ಪು ವಸ್ತ್ರ ಹಾಗೂ ಎಳ್ಳೆಣ್ಣೆನ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅರ್ಪಿಸೋದ್ರಿಂದ ಏನೇ ಸಂಕಷ್ಟಗಳಿದ್ರೂ ಕೂಡ ನಿಮ್ಗೆ ನಿವಾರಣೆ ಆಗತ್ತೆ.